ಅವಾಗ ಕಾಸುಗಳು ಬೇರೆ ಇಲ್ಲ, ಇವತ್ತು ಯಾವ ನಾನು ಹಿಡಿಬೇಕು. ರಾಮ್ಗಾನೇನು ಗೊಣಿಕೊಂಡು ಹೋತಾವನೆ. ಈ ನನ್ನ ಮಕ್ಕಳು ಬೇರೆ ಬೇರೆ ದೇಶದವ್ರು ಕಿತ್ತಾಡೆಂದು ನಮ್ಕಿಲ್ಲಿ ಈ ಪೆಟ್ರೋಲ್ ರೇಟು ಗ್ಯಾಸ್ ರೇಟ್ ಎಕ್ಸ್ಬಿಟ್ಟವ್ರೆ. ಯಾರು ಕಿತ್ತಾಡೆಂದ್ರು ನಮ್ಮಂತ ಮಿಡಲ್ ಕ್ಲಾಸ್ ವರ್ಕ ಇಲ್ಲ ಆಟೋ ಡ್ರೈವರ್ಕ ಬೀಳೋ ದೊಡ್ಡ ಬರ್ರಿ. ಅದೇನೇ ಹೇಳ್ತಾರೆ, ಈ ಶಂಕಿಸ್ನ ತಪ್ಪು ಮಾಡಿದ್ರೆ ಮುನ್ಕಿಸ್ನ ಬಿತ್ತಂತ ದೊಡ್ಡ ಬರ್ರಿ. ಹಂಗಾಯ್ತು ನಮ್ಮ ಕತೆ. ಏ ರಾಮ, ಏ ಆಟ ರಾಮ, ಬಾರ ಇಲ್ಲೇ. ಓಹೋ, ಈ ತರ್ಲೆ ಮಂಜನ ಕರಿತಾವನ. ಏ ಬಾರ ಇಲ್ಲ. ಏನ್ ಮಂಜಣ್ಣ? ಏನ ರಾಮ್ಗ ಒತ್ತಿನೇನೆ ಗೊಣ್ಕೊಂಡು ಹೋಗ್ತಾ ಇದ್ದ? ಅಯ್ಯೋ ನನ್ನ ಬಾದ್ ನಂದು ಮಂಜಣ್ಣ. ಬಾದಿಗ್ಲ ರಾಮ್ಗ ಬಾದಾಮಲ್ ಕೂಡ ಲೇ ಸಿರತ್ತದ. ಅದೇನೋ ಹೇಳ್ತಾರೆ, ಎಮ್ಮಕ್ಕೆ ಈ ಶಿಂತಾದ್ರೆ ಕೋಣಕ್ಕೆ ಇನ್ನೇನೋ ಶಿಂತಂತೆ. ಹಂಗಾಯ್ತು, ಅದೇನೋ ಅಂತ ಹೇಳೋ. ಎಲ್ಲೋ ಓದ್ತಾ ಇದ್ಯಾ? ನಿನ್ನ ಆಟೋನಾಗ ನನ್ನ ಅಷ್ಟು ಎಕ್ಸ್ಕೊಂಡು ಹೋಗಪ್ಪ. ರೋಡ್ ಮ್ಯಾಗ ಬಿದ್ದಂಬಿಡು, ಮ್ಯಾಗೆ ಎಕ್ಸ್ಕೊಂಡು ಹೋಗ್ಬಿಡ್ತೀನಿ. ಲೇ ಅಪ್ಪಯ್ಯ, ನಿನ್ನ ಆಟೋನಾಗ ಶಾನ್ ಜನ ಆಂಟಿಗಳು ಇರ್ತಾ ಇರ್ತಾರೆ. ನನ್ಗೆ ಯಾವ್ದನ್ನು ಚೆನ್ನಾಗಿರೋದನ್ನು ಸೆಟ್ ಮಾಡ್ಕೊಡ. ಯಾಕ ಸಾಯಂಕಾಲಕ್ಕ 10 ಜನ ಆಂಟಿರ್ನ ಕರೆದ ಬಂದು ತೊಡೆ ಮೇಲೆ ಕೂರಿಸ್ಬಿಡ್ತೀನಿ. ನೀನು ಸೆಟ್ ಮಾಡಂಬಿಡು. ಲೇ ರಾಮ್ಗ, ಮೊನ್ನೆ ಆಟೋ ಅಂತ ಕರೀತಾ ಇದ್ಯಾ, ನೀನು ತಿರ್ಗಾ ನೋಡುವ. ನೀನು ಕರೆದಿದ್ದು ಆಟೋವ, ನನವಲ್ಲ. ಹೋಗ್ಲಿ ಬಿಡು. ಆಟೋ ಕಲೆಕ್ಷನ್ ಹೆಂಗ್ ನಡೀತಾ ಇದೆ? ಅಯ್ಯೋ ಅದೇನು ಕಲೆಕ್ಷನ್ ಏನೋ ಬಿಡು ಮಂಜಣ್ಣ. ಈ ಹೆಂಗಸ್ರಿಕ ಬಸ್ಸಾಗ ಫ್ರೀ ಅಂದ್ಬಿಟ್ಟು ನಮ್ಮನ್ನು ಫ್ರೀಯಾಗಿ ಬಾ ಅಂತಾರೆ. ಲೇ ಅಪ್ಪಯ್ಯ, ಹೆಂಗ್ಸು ಫ್ರೀಯಾಗಿ ಕರೆದ್ರೆ ಹೋಗೋದಲ್ಲೇನಾ? ಅವ್ರು ಕರೆದಿದ್ದು ನನ್ನಲ್ಲ ಬೋ, ಆಟೋವಾ. ನಿನ್ನ ಆಟೋನಾಗ ನನ್ನ ಹಂಗೆ ಫ್ರೀಯಾಗಿ ಕರ್ಕೊಂಡು ಹೋಗ. ವಾ, ನೀನು ಸೀರೆ ಉಟ್ಟಂದು ಬಂದ್ಬಿಡು, ಕರೆದೊಂದು ಹೋಗ್ಬಿಡ್ತೀನಿ. ಲೇ ಅಪ್ಪಯ್ಯ, ನಾನು ಹೆಣ್ಮಕ್ಳಿಗೆ ಎಷ್ಟು ಫ್ರೀ ಸೇವೆ ಮಾಡ್ತೀನಿ ಗೊತ್ತೇನೋ? ಅದಕ್ಕೋಸ್ಕರ 2 ಎಕರೆ ಜಮೀನೇ ಹೋಗ್ಬಿಡ್ತಪ್ಪ. ಯೋ, ನೀನು ಮಾಡೋ ಸರ್ವಿಸ್ಗಳು ಬೇರೆ, ನಾನು ಮಾಡೋ ಸರ್ವಿಸ್ಗಳು ಬೇರೆ. ಹೌದು, ಎಲ್ಲೋತಾ ಇದ್ದೆ? ಓದ್ತೀನಿ, ನೀನು ಎಲ್ಕೋತಾರ? ಡ್ಯೂಟಿಗೆ ಓದ್ತಾ ಇದ್ನಿ, ಅಷ್ಟು ಗೊತ್ತಲ್ಲ ನಿಂಕ. ಹೋಗ್ಲಿ, ಒಂದು 100 ರೂಪಾಯಿ ಚಿಲ್ಲರೆ ಕಾಸುಗಳಿದೆ, ಕೊಟ್ಬಿಟ್ಟೋಗ. ವಾ, ನಿಂಗೆ 100 ರೂಪಾಯಿ ಚಿಲ್ಲರೆ ಕಾಸುಗಳ? ನಮ್ಮ ಕಡೆ ನೋಟು ಅಂತಾರೆ. ಆ 100 ರೂಪಾಯಿ ಸಂಪಾದನೆ ಮಾಡೋಕ ನಾನು 2 ಟ್ರಿಪ್ ಹೊಡಿಬೇಕು. ನಿಂಕ 2 ಟ್ರಿಪ್, ನಂಗೆ 1 ಟ್ರಿಪ್ಗೆ ಜೊರತ್ತದ. ಏನಂದೆ? ಹೋಗ್ಲಿ, ಒಂದು 20 ರೂಪಾಯಿನ ಕೊಟ್ಬಿಟ್ಟೋಗ. ಕಾಸು ಕ್ವಾರ್ಟರ್ ಕಮ್ಮಿ ಇದೆ. ಬೆಳಗ್ಗೆ ಬಿತ್ತು ಕತ್ರೆ ತೆಗ್ದ. ಲೇ ರಾಮ್ಗ, ಬೇರೆ ನೋಡ್ಕೊಡಲೇ, ಇದು ನಡೆಯಲ್ಲ. ಓ, ನಡುದ್ಲ ಮಂಜಣ್ಣ, ಬಿಡಲೆ. ನಡುದ್ಲ ಅಂದೆ, ಓಡ್ತಾ ಇದೆ. ಅತಿರಥ ಮಹಾರಥ ಸಾರಥಿ. ಅಪ್ಪಯ್ಯ ನಡಿಯೋ. ಏ ಅಪ್ಪಯ್ಯ, ಎತ್ಗೋ ಓದ್ತಾ ಇದ್ದೆ. ನಡಿ ಅಂದ್ರಲ್ಲ, ಅದಕ್ಕೆ ಓದ್ತಾ ಇದ್ನಿ. ನಾನು ಹೇಳಿದ್ದು ಆಟದಾಗ ನಡಿ ಅಂತ. ಅದು ಹೇಳ್ಬೇಕು ಫಸ್ಟ್. ಅಪ್ಪಯ್ಯ, ಎಕ್ಕೋಕ್ ಮುಂಚೆ ಒಂದು ಮ್ಯಾಟ್ರು. ಎಷ್ಟು ನಿನ್ ಮೀಟ್ರು? ನನ್ನ ಮೀಟ್ರ್ ಕೇಳೋಷ್ಟು ಕ್ಯಾರೆಕ್ಟರ್ ನಿಂದು. ಸಾಯಂಕಾಲಕ್ಕೆ ಹಾಕಿದ್ರೆ 1 ಕ್ವಾರ್ಟ್ರು, ಕಿಲೋಮೀಟರ್ ಬರ್ತದ ನನ್ನ ಮೀಟ್ರ್. ನೋಡ್ತಾರೆ ಮೀಟ್ರು, ನೋಡ್ತ್ಯಾ? ನಿಲ್ಸು ನಿನ್ನ ಮೋಟ್ರು. ನಾನು ಡಾಕ್ಟ್ರು, ಕೇಳಿದ್ದು ಆಟೋದು ಮೀಟ್ರು. ಓ, ಡಾಕ್ಟ್ರಾ? ಯಾವ ಡಾಕ್ಟ್ರಾ? ಮಳಿಕೆ ಡಾಕ್ಟ್ರು. ಮೊಳಕೆ? ಇನ್ನು ಹೆಸರು ಕಾಳು ಮೊಳಕೆನಾ ಇಲ್ಲ ಅಲಸಂದ್ರೆ ಕಾಳು ಮೊಳಕೆನಾ? ಇದಕ್ಕಿನ ಬೇಳೆ ಮಳಿಕೆ. ಮೂಲ ವ್ಯಾಧಿ ಡಾಕ್ಟ್ರು. ಪೈಲ್ಸ್. ನಡಿ. ಹಾ, ಬರ್ರಿ. ಲೇ ಅಪ್ಪಯ್ಯ, ಏನೋ ಕುಚಿತಾ ಇದಲ್ಲ ಸೀಟ್ ಮ್ಯಾಗ? ಸರ್, ಕರೆಕ್ಟಾಗಿ ಹೇಳ್ರೆ, ನೀವು ಪೈಲ್ಸ್ ಡಾಕ್ಟ್ರಾ ಇಲ್ಲ ಪೇಷಂಟಾ? ಡಾಕ್ಟ್ರು. ಮತ್ತಿನ್ನೇನು ಸರ್, ಹೊಸ ಕುಶನ್ ಹಾಕ್ಸಿದ್ನಿ. ಸರ್, ನಂಗೊಂದು ಡೌಟ್ ಅದೇ. ಏನಪ್ಪಯ್ಯ? ಮೈಯಾಗ ಎಲ್ಲೇ ಗಾಯ ಆದ್ರು ಅಲ್ಕೆ ಇಂಜೆಕ್ಷನ್ ಹಾಕ್ತೀರಾ? ಅಲ್ಕೆ ಗಾಯ ಆದ್ರೆ ಇನ್ನೊಂದು ಪಕ್ಕ ಹಾಕ್ತಾರ. ಅದಕ್ಕೆ ದೇವರು 2 ಕೊಟ್ಟಿರೋದು. 2 ಪಕ್ಕೂ ಗಾಯ ಆದ್ರೆ ಮುಂದಕ್ಕೆ ಹಾಕ್ತಾರ. ಸಾರ್, ಮುಂದಕ್ಕೆ ಹಾಕ್ತಾರ ಕೈಕೆ. ಹಂಗೆ ಹೇಳ್ರೆ. ಹಲೋ, ಹೂನೇ, ನೀನು ಹೇಳ್ದಂಗೆ ಎಲ್ಲಾ ಪಾತ್ರೆದ್ದು ತೊಳೆದ್ಬಿಟ್ಟೆ ಬಂದಿದ್ನಿ. ಸುಮ್ಮನೆ ತಲೆ ಕೆಡಿಸ್ಬಿಟ್ಟೆ ನೀನು. ಇಕ್ಕೋ ಫೋನು. ನರ್ಸ್ಗಳು ಮದುವೆ ಆಗ್ಬಿಟ್ರೆ ಬಲೆ ಬಾದ್ಯಪ್ಪ. ಸರ್, ನೀವು ನರ್ಸ್ನ ಮದುವೆ ಆಗಿದ್ದೀರಾ? ಹೂನಪ್ಪ. ಹಾಸ್ಪಿಟ್ಲಾಗ ನಿಮ್ಮ ಹೆಂಡ್ತಿನ ಏನಂತ ಕರಿತೀರಾ? ಏನಂತ ಕರೀತಾರೆ? ನರ್ಸ್ನ ಸಿಸ್ಟರ್ ಅಂತ ಕರಿತೀನಿ. ಹೋಗ್ಲಿ ಬಿಡೆ, ನಿಮ್ದು. ಸರ್, ನಂಗೆ ಇನ್ನೊಂದು ಡೌಟ್ ಅದೇ. ಈ ಕಾಯಿಲೆ ಯಾರಿಗೆ ಶಾನ ಬರ್ತದೆ? ನೋಡಪ್ಪಯ್ಯ, ಯಾರು ಒಂದೇ ಜಾಗದಾಗ ಕೂತಂದಿರ್ತಾರೋ ಅವ್ರ ಒಳಿತಂದೊಂದು ಮಳಿಕೆ. ಏನ್ ಸರ್, ಮೊಳಕೆ ಹೊಡೆಯೋದು ಒಳ್ಳೆ ಲಾಟ್ರಿ ಹೊಡೆದಂಗೆ ಹೇಳ್ತಿದ್ದೀರಾ? ಅದು ನಮ್ಗೊಂಥರ ಲಾಟ್ರಿ ಇದ್ದಂಗೆ. ತಕ ಈ ವಿಸಿಟಿಂಗ್ ಕಾರ್ಡ್. ಇದೇನಕ್ಕೆ ಕೊಡ್ತಿದ್ರೆ?
ಶಾನ ಬೇಗ ಬತ್ತೀಯ ನೀನು ನನ್ನ ತಕ್ಕ. ಹಲೋ ಸರ್ ಶಾನ ಉರಿಯಾದ ಸರ್ ಐಸೇನ್ ಇಕ್ಕೇನ್ಲ ಅದು ಐಸ್ ಇಕ್ಕೇಂದ್ರೆ ಹೋಗೋ ಉರಿಯಲ್ಲ, ಐಸ್ ಮ್ಯಾಗ ಕೂತಂಬಿಡು ತಣ್ಣಗಾತದ. ಬ್ರಾ ಜಯನಗರಕ್ಕೆ ಬರ್ತೀರಾ ಬ್ರಾ? ಓಹೋ ಏನಪ್ಪ ಈಗ ಫುಲ್ಲು ಟಿಪ್ ಟಾಪ್ಗೆ ಬಂದ್ಬಿಟ್ಟಿದ್ದೆ. ಏನೇನು ಹೆಸರು? ಅದೃಷ್ಟವಂತನು. ಅದೃಷ್ಟವಂತನು ಹೆಸರೇ ಅದೃಷ್ಟವಂತನು. ಏನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟಿದ್ದೆ. ಏನು ಸಮಾಚಾರ? ಅದು ರೂಮ್ ಖಾಲಿ ಮಾಡಿ ಬೇರೆ ಪಾಕ್ ಹೋಗ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಲಗೇಜ್ ಶಾನ ಇದೆ. ಏನಿ ಲಗೇಜ್ ನಿಂದು ಒಬ್ಬಂದೇನಾ ಇಲ್ಲ ರೂಮಲ್ಲಿ ಇರೋರ್ದಲ್ಲನಾ? ಇದು 2 ವರ್ಷ ಹಿಂದೆ ಇದ್ ನೋಡಿ ರೂಮ್ಮೇಟ್ ಅವಂದು ಗಿಫ್ಟು ಆಯ್ತಾ. ಇದು 1 ವರ್ಷ ಹಿಂದೆ ಇದ್ನಲ್ಲ ಅವನು ಕೊಟ್ಟಿದ್ದು. ಓಹೋ, ಇವೆರಡು ಮನೆ ಖಾಲಿ ಮಾಡಿದ್ನಲ್ಲ ಅವನು. ವಾ, ರೂಮ್ ಹುಡುಕ್ತಾ ಇದ್ದೆ ಅನ್ನೋ? ಈ ರೂಮ್ಗಳೆಲ್ಲ ಸಿಕ್ಬಿಡ್ತವೆ, ಆದ್ರೆ ನನ್ನ ಜೊತೆಗೆ ಒಬ್ಬ ರೂಮ್ ಬೇಕು. ಬೇಕಾದ್ರೆ ರೆಂಟ್ ಎಲ್ಲ ನಾನೇ ಕಟ್ಟಿಂತೀನಿ. ರೆಂಟು ನೀನೇ ಕಟ್ಟಂತೀಯ ಅಂದ್ರೆ ಅದೃಷ್ಟವಂತರು ನೀನಲ್ಲಪ್ಪ. ಈಗ ನಿನ್ ಜೊತೆ ಇರ್ತಾರಲ್ಲ ಅವ್ರು ಅದೃಷ್ಟವಂತರು. ಅದಕ್ಕೆ ದೇವ್ರು ನಿನ್ಕ ವಾಚು ಶೂ ಎಲ್ಲ ಕೊಟ್ಟವನು. ದೇವ್ರು ಕೊಟ್ಟಿದ್ದಲ್ಲ ಬ್ರೋ, ಇದು 2 ವರ್ಷ ಹಳೆ ರೂಮ್ ಇಟ್ಟಿದ್ನಲ್ಲ ಅವ್ನು ಕೊಟ್ಟಿದ್ದು. ಇದು 1 ವರ್ಷ ಹಳೆ ರೂಮ್ ಕೊಟ್ಟಿದ್ದು. ಇದು ಈ ನಡುವೆ ಹಿಂಗೆ ಎಲ್ಲರೂ ರೂಮ್ಮೇಟಿಗೆ ಕೊಟ್ಟಿರೋದು ಗಿಫ್ಟ್ಗಳು. ಅದಲ್ಲಪ್ಪ, ಈಗ ಆವಾಗಿಂದ ಏನೇ ಕೇಳಿದ್ರು ರೂಮ್ಮೇಟ್ ಕೊಟ್ಟಿದ್ದು ಅಂತಿದ್ದೆ. ಅದೇನು ಕೊಟ್ಬಿಟ್ರು ನಿಂಕ? ಅದು ಇಷ್ಟೊಂದು ಕಾಸ್ಟ್ಲಿ ಐಟಮ್ಗಳು. ಅದು ಅವ್ರು ಕೊಟ್ಟಿದ್ದು ಅಲ್ಲ, ನಾನು ತೆಗ್ದಂದಿದ್ದು ಅಲ್ಲ. ಇನ್ನು ಹೆಂಗೆ? ಅದು ನಮ್ಮ ಜೊತೆಗಿರೋರು ಯಾರಾದ್ರೂ ಸತ್ತೋದ್ರೆ ಅವ್ರ ಐಟಮ್ಗಳೆಲ್ಲ ಯಾರೇ ತಂದುತ್ತಾರೆ? ಎಲ್ಲ ನಮ್ದೇ ಅಲ್ಲ. ಅಂದ್ರೆ ನಿನ್ ಜೊತೆ ಆಗಿರೋ ರೂಮ್ಮೇಟ್ಗಳೆಲ್ಲ ಹೋಗ್ಬಿಟ್ರು. ನೀನು ಅದೃಷ್ಟವಂತನು. ನನ್ನ ಜೊತೆಗೆ ಯಾರೇ ಇಡ್ಲಿ 2 ದಿನ ಸತ್ತೋಗ್ಬಿಡ್ತಾರೆ. ಅಮ್ಮಮ್ಮ ಅಂದ್ರೆ 3 ದಿನ ಪುಟಕ್ಕಂತ ಹೋಗ್ಬಿಡ್ತಾರೆ. ಪುಟಕ್ಕಂತ ಸತ್ತೋಗ್ಬಿಡ್ತಾರೆ. ಆದ್ರೂ ನೀನು ಅದೃಷ್ಟವಂತನು. ಹೌದು. ಇವಾಗ ನಾನೊಂದು ಫೋನ್ ತೆಗೆದಬೇಕು ಅನ್ನೋದಿದ್ದೆ, ಆದ್ರೆ ನನ್ನ ಕಾಸಿಲ್ಲ. ಅದೇ ಫೋನ್ ಇರೋ ನಮ್ಮ ರೂಮ್ಗೆ ಒಬ್ಬನು ಬಂದವನು 2 ದಿನಕ್ಕ ಸತ್ತೋದ್ನು. ಆಮ್ಯಾಕ ಆ ಫೋನ್ ಯಾರ್ಕೋಯ್ತೋ ನನಗೆ ಬಂದು. ದೇವ್ರು ನಂಗೇನ ಬೇಕು ಅಂದ್ರೆ ಯಾವುದೋ ಒಂದು ರೂಪದಾಗ ಕಳಿಸ್ತಾನೆ ಇರ್ತಾನೆ. ದೇವ್ರು ನಿಂಕ ಕಳಿಸ್ತಾ ಇರೋದಕ್ಕೇನು ಬೇಜಾರಿಲ್ಲಪ್ಪ. ಈಗ ಅದು ನಿಂಗೆ ಕಳಿಸೋದಕ್ಕೋಸ್ಕರ ಒಬ್ಬೊಬ್ಬನ್ನೇ ಕಿತ್ತೊಂದು ಹೋಗ್ತಾನಲ್ಲ, ಅದಕ್ಕೆ ಬೇಜಾರಾಗ್ತದೆ. ಈ ನಡುವೆ ಈ ಲಗೇಜಿಗೆ ತಂದು ರೂಮಿಗೆ ಶಿಫ್ಟ್ ಮಾಡೋ ಶಾನ ಬಾಧೆ ಆಗಿದೆ. ಅದಕ್ಕೆ ದೇವ್ರು ನಂಗೊಂದು ಆಟೋ ಕೊಡಪ್ಪ ಅಂತ ಕೇಳಂತ ಇದ್ದೆ. ನೋಡುನ ಯಾವ ರೂಪದಾಗ ಕೊಡ್ತಾನ ದೇವ್ರು. ಅಪ್ಪ ಅದೃಷ್ಟವಂತ, ಲಗೇಜ್ ಚೂರು ಎತ್ತೇನಪ್ಪ. ಟೈರಾಗ ಗಾಳಿ ಕಮ್ಮಿ ಆಗದೆ ಓಡ್ಸ್ಕೊಂಬಂದ್ಬಿಡ್ತೀನಿ. ತಿರ್ಗಾ ಬತ್ತಿಯಲ್ಲ ಬ್ರೋ? ಈಷ್ಟೊಂದು ಹೇಳಿದ್ಮ್ಯಾಕ ಬರ್ದು ಇರೋಕಾಗ್ತದ? ಬರ್ತೀನಿ. ಎತ್ತೆ. ಅಪ್ಪಯ್ಯ, ಒಂದ್ 20 ರೂಪಾಯಿ ಕೊಡ್ತೀನಿ, ಬಸ್ ಸ್ಟ್ಯಾಂಡ್ ಗಂಟ ಕರ್ದಂದು ಹೋಗ್ತೀಯ ನನ್ನ ಮನ ನೆಂಡ್ರುವ. ಅಯ್ಯೋ, ಅದಕ್ಕೇನದೆ, ಬನ್ನಿ. ಏಯ್, ಎಲ್ಲಿಕೋ ಕರ್ದಂದು ಹೋಗ್ತಾ ಇದ್ಯಾ? ಮತ್ತೆ 20 ರೂಪಾಯಿಗ ನಾನು ಬರ್ತೀನಿ, ನನ್ನ ಆಟೋ ಬರುದಿಲ್ಲ. ಒಂದ್ ಕೆಲ್ಸ ಮಾಡು, 40 ರೂಪಾಯಿ ಕೊಡ್ತೀನಿ, ಕರ್ದಂದು ಹೋಗು. 40 ರೂಪಾಯಿಗ ನನ್ನ ಆಟೋ ಬರುತ್ತೆ, ನಾನು ಬರುದಿಲ್ಲ. ಇರು ಜಿ, ನೋಡಪ್ಪಯ್ಯ, 2 ಬರ್ಬೇಕಂತ ಎಷ್ಟು ಕೊಡ್ಬೇಕು? 2 ಬರಬೇಕು ಅಂದ್ರೆ ಒಂದು 140 ರೂಪಾಯಿ ಆಗ್ತದೆ. 140 ರೂಪಾಯಿ? 3 kg ಬುಲೆಟ್ ರೈಸ್ ಬರ್ತದ ಅದಕ್ಕೆ. ಬುಲೆಟ್ ರೈಸ್ ಏನು? 3 ಲೀಟರ್ ಬುರ್ಗೋ ಜೊತೆಗೆ 4 kg ಮಿಕ್ಚರ್ ಬರ್ತದೆ. ಇಬ್ರು ತಿಂದಂದು ನಡೆದಂದು ಹೋಗ್ಬಿಡ್ರೆ. ಜಿ ಅಪ್ಪಯ್ಯ, ಏನಾದ್ರೂ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಯಾ? ಆಗುದ್ಲಪ್ಪ. ಜಿ, 140 ರೂಪಾಯಿ ಶಾನ ಆಯ್ತು. ಒಂದ್ 2 ಎಳ್ನೀರು ಕುಡಿಸ್ತೀನಿ, ಕುಡಿದ್ಬಿಟ್ಟು ನಡ್ದಂದು ಹೋಗ್ಬಿಡೋಣ. ಏನ್ 5 ಕಿಲೋಮೀಟ್ರು ವಾಕಿಂಗ್ ಮಾಡ್ದಂಗ ಆಗ್ತದ. ಕಣ್ಣು ಮುಚ್ಚಿ ಕಣ್ ತೆಗೆಷ್ಟೊತ್ಕ ಬಂದ್ಬಿಡ್ತದ. ಈ ಕತ್ಲಾಗ ಕಣ್ ಮುಚ್ಚಿ ಕಣ್ ತೆಗೆಷ್ಟೊತ್ಕ ನಿನ್ ಹೆಂಡತಿ ಕತ್ತಾಗ ಕಿವ್ಯಾಗಿಂದ ಕಿತ್ತೋಗ್ಬಿಟ್ರು ತರಕಲ್ರು. ಜಿ, ಕತ್ತು ಕಿವಿ ಜಿ. ಇರು ಜಿ. ಅಪ್ಪಯ್ಯ, ನಮ್ಮಿಬ್ರು ಬಸ್ ಸ್ಟ್ಯಾಂಡ್ ಗಂಟೆ ಕರ್ದಂದು ಹೋಗ್ಬಿಟ್ಟು ನನ್ ಕೆಲ್ಸ ಮುಗಿಸಿದ ತಕ್ಷಣ ವಾಪಸ್ ತಂದು ಇಲ್ಲೇ ಕರ್ದಂಡ್ ಬಂದ್ಬಿಟ್ರೆ 140 ರೂಪಾಯಿ ಕೊಡ್ತೀನಿ. ಇಲ್ಲೇ ಯಾಕ? ನೀನ್ ಕೊಡೋ ದುಡ್ಡುಗಳಕ ಡೈರೆಕ್ಟ್ ಆಗಿ ಕರ್ದಂದು ನಿಮ್ಮನೆ ಬಾಗಿಲ್ತಾಗೆ ಬಿಟ್ಬಿಡ್ತೀನಿ. ಏ ಜಿಪುಂಜಿ, ಎಷ್ಟೋ ಅಷ್ಟು ಕೊಟ್ಟು ನಡೀಜಿ. ಅಣ್ಣ, ಅವಾಗಿಂದ ಒಂದು ಮಿಸ್ ಹೊಡಿತಾ ಇದೆ, ಕೇಳಲೆ? ಕೇಳು. ಏನು ಅನ್ನೊಂದು ಕುಡ್ದು? ಏನು ಅನ್ನೋದ್ಲ, ಕೇಳಪ್ಪ. ಅವಾಗಿಂದ ನಿಮ್ಮ ಹೆಂಡ್ರು ಮುಸ್ಕಾಕೊಂಡವ್ರೆ. ಏನ್ ನಿಮ್ಮ ಹೆಂಡ್ರು ಅಂದಾನ ಯಾರು ನೋಡ್ಕುಡ್ದು ಅಂತಾನ?
ಅಯ್ಯೋ ನೀನು ಪಾಸ್ಕೂಲ ನನ್ನ ಹೆಂಡ್ರ ಅಂದಾನ ಯಾರು ನೋಡ್ಕೊಡ್ದು ಅಂತಲ್ಲ ನನ್ನ ಹೆಂಡ್ರನ್ನ ಏನಾದ್ರು ಆಶೆ ಕರ್ದಂದು ಹೋದ್ರೆ ಕಂಡಿದ್ದೆಲ್ಲ ಬೇಕು ಬೇಕು ಅಂತಾಳ. ಅದಕ್ಕೆ ಗೊಬ್ಬರ ಹಾಕಿ ಅಂತ ಕರ್ದಂದು ಹೋಗ್ತೀನಿ, ಏನು ಕಾಣಿಸ್ಬೋದು. ಬೋಲೆ ಐಡಿಯಾಗಳು ಮಾಡಿದ್ದೆ ನೋಡಿ ನೀನು. ನನ್ನ ತಲೆಕೆ ಹೊಡೆಯಲ್ಲ ನೋಡಿದ್ದ ಐಡಿಯಾಗಳು. ಈ ಸತಿ ನನ್ನ ಹೆಂಡ್ರನ್ನ ಆಶೆ ಕರ್ಕೊಂಡೋದ್ರೆ ಸೆರೆಗಾಸೋದಲ್ಲ, ದಪ್ಪದು ಕಂಬಳಿ ಗುಬ್ರ ಹಾಕ್ಸೋದು. ಜಿ ಟೈಮ್ ಆಯ್ತು ಜಿ. ಏ ಅಪ್ಪಯ್ಯ, ಏನು ಬರೀ ಮಾತುಗಳಿಂದ ಇತ್ತೀಯ ಇಲ್ಲ ಬಸ್ ಸ್ಟ್ಯಾಂಡ್ ಕರ್ದಂದು ಹೋಗ್ತೀಯ? ಮಾತುಗಳೇ ಬತ್ತಾವೆ, ಬಸ್ ಸ್ಟ್ಯಾಂಡ್ ಬತ್ತಾ ಇಲ್ಲ. ಅದು ಬರಬೇಕು ಅಂದರೆ ಆಟೋ ಹಿಂದಕ್ಕೋಗ್ಬಿಟ್ಟು ತಳ್ಳಬೇಕು. ಯಾಕ? ಆಟೋದ ಗ್ಯಾಸ್ ಖಾಲಿ ಆಗದೆ. ಏ ಆಟೋ ಜಿ, ಇಷ್ಟೋ ತನಕ ಏನ್ ಟೈಮ್ ವೇಸ್ಟ್ ಮಾಡಕ್ ಮಾಡ್ದ ಜಿ? ಏ ಜಿಪುಣ್ ಜಿ, ಹೋಗು ಜಿ. ಜಿ 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 ಅಕ್ಕನ ಸೈಲೆಂಟ್ ಜೀನೇ ಅನ್ಕೊಂಡಿದ್ನಿ, ವೈಲೆಂಟ್ ಜೀನೇ ಆಗ್ಬೇಕು. ಈ ಜೀಪುಣ್ ಜೀಕ 140 ರೂಪಾಯಿಗೆ ಬರಬೇಕು ಅಂತ. ಬೋಲೆ ಚೆನ್ನಾಗದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರೆ ಪೌ.